ಇದೆಲ್ಲದರ ನಡುವೆ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಈ ಬಗ್ಗೆ ದೂರು ನೀಡ್ತೀನಿ ಎಂದಿದ್ದ ರಾಜಣ್ಣ ಗೃಹ ಸಚಿವರಿಗೆ ಮನವಿ ಪತ್ರವನ್ನಷ್ಟೇ ನೀಡಿದ್ದಾರೆ. ಈ ಮಧ್ಯೆಯೇ ದೆಹಲಿಯಲ್ಲಿ ಎಚ್ಡಿಕೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿರುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ದೂರು ಕೊಡ್ತೀನಿ ಎಂದಿದ್ದ ರಾಜಣ್ಣ ಮನವಿ ಪತ್ರ ಮಾತ್ರ ಸಲ್ಲಿಕೆ. ರಾಜಣ್ಣ ನೀಡಿದ್ದ ಮನವಿ ಪತ್ರ ಡಿಜಿ ಅಂಡ್ ಐಜಿಪಿಗೆ ರವಾನೆ. ಹನಿ ಟ್ರ್ಯಾಪ್ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿರೋ ಮಧುಬಲೆಯ ಒಳಸುಳಿಗಳು ಒಂದೊಂದಾಗಿ ತೆರೆದುಕೊಳ್ಳೋ ಲಕ್ಷಣಗಳು ಕಾಣ್ತಿವೆ. ಹನಿ ಟ್ರ್ಯಾಪ್ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಚಿವ ರಾಜಣ್ಣ ಸೂಕ್ತ ಸಮಯದಲ್ಲಿ ದೂರು ನೀಡಲಾಗುತ್ತೆ ಅಂತ ಹೇಳಿದ್ರು. ನಿನ್ನೆ ಪರಮೇಶ್ವರ್ ಎಲ್ಲಿದ್ರು ಅಂತ ಹುಡುಕಿಕೊಂಡು ಹೋಗಿ ದೂರು ನೀಡ್ತೀನಿ ಅಂತ ಕೂಡ ಹೇಳಿದ್ರು. ಆದ್ರೆ ನಿನ್ನೆ ಸಂಜೆ ಸದಾಶಿವನಗರದ ಗೃಹ ಸಚಿವರ ನಿವಾಸದಲ್ಲಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಕೇವಲ ಮನವಿ ಮಾತ್ರ ಕೊಟ್ಟಿದ್ದಾರೆ. ರಾಜಣ್ಣ ನೀಡಿದ್ದ ಮನವಿ ಪತ್ರ ಡಿಜಿ ಅಂಡ್ ಐಜಿಪಿಗೆ ರವಾನೆಯಾಗಿದೆ. ನಿನ್ನೆ ರಾತ್ರಿ ಮುಚ್ಚಿದ ಲಕೋಟೆಯಲ್ಲಿ ಗೃಹ ಸಚಿವರಿಂದ ಡಿಜಿಗೆ ಟಿಪ್ಪಣಿ ಸಹಿತ ಗೌಪ್ಯ ಪತ್ರ ರವಾನೆ ಆಗಿದೆ. ಮುಂದಿನ ಕಾನೂನು ಕ್ರಮಕ್ಕಾಗಿ ಡಿಜಿಗೆ ಮನವಿ ಪತ್ರವನ್ನ ರವಾನಿಸಲಾಗಿದೆ. ಗೃಹ ಇಲಾಖೆ ಕಾನೂನು ಅಭಿಪ್ರಾಯ ಪಡೆಯಲಿದೆ. ಆ ಬಳಿಕವಷ್ಟೇ ತನಿಖೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದೆ. ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ. ದೂರು ಕೊಡಬೇಕಂದ್ರೆ ನನಗೆ ಕೊಡೋಕ್ಕೆ ಬರೋದಿಲ್ಲ. ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಮತ್ತೊಂದು ಕಡೆ ಕಲಾಪದಲ್ಲಿಯೇ ರಾಜಣ್ಣ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಪಕ್ಷದಲ್ಲೇ ಪರವಿರೋಧ ಚರ್ಚೆ ಶುರುವಾಗಿದೆ. ಕ್ಯಾಬಿನೆಟ್ನಲ್ಲೂ ಚರ್ಚೆಯಾದರೆ ಜಟಾಪಟಿ ನಡೆಯೋ ಸಾಧ್ಯತೆ ಇದೆ. ರಾಜಣ್ಣ ಪೊಲೀಸರಿಗೆ ದೂರು ನೀಡಲು ಹಿಂದೇಟು ಹಾಕಿದ್ದಾರೆ. ಒಂದ್ ವೇಳೆ ದೂರು ನೀಡಿದ್ರೆ ಎಫ್ಐಆರ್ ದಾಖಲಾಗಿ ಹನಿ ವಿಡಿಯೋ ಹೊರಬರಬಹುದು ಅನ್ನೋ ಚರ್ಚೆಯೂ ನಡೆಯುತ್ತಿದೆ. ಇದೇ ಕಾರಣಕ್ಕೆ ರಾಜಣ್ಣ ದೂರಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದಾರೆ. ನಾಳೆ ಸಚಿವ ಸಂಪುಟ ಸಭೆಯಲ್ಲೂ ಹನಿ ಟ್ರ್ಯಾಪ್ ಚರ್ಚೆ. ಹನಿ ಟ್ರ್ಯಾಪ್ ಯತ್ನ ಗದ್ದಲದ ಮಧ್ಯೆ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಅತ್ತ ಹೈಕಮಾಂಡ್ ಮುಂದೆ ಮಹಾನಾಯಕನ ಬಗ್ಗೆ ದೂರು ಕೊಡುವುದಕ್ಕೆ ಮುಂದಾಗಿರೋ ರಾಜಣ್ಣ ಈತ ಕ್ಯಾಬಿನೆಟ್ನಲ್ಲೂ ನಾಯಕನ ಬಗ್ಗೆ ಪ್ರಸ್ತಾಪಿಸೋ ಚಿಂತನೆಯಲ್ಲಿದ್ದಾರೆ. ಕ್ಯಾಬಿನೆಟ್ ಸಭೆಗೂ ಮುನ್ನ ಆಪ್ತರ ಜೊತೆ ಸಭೆ ಮಾಡೋದಕ್ಕೆ ಸಚಿವ ರಾಜಣ್ಣ ಪ್ಲಾನ್ ಮಾಡಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಆಪ್ತರ ಜೊತೆ ವಿಷಯ ಯಾವ ರೀತಿ ಪ್ರಸ್ತಾಪಿಸಬೇಕೆಂದು ಚರ್ಚಿಸಲಿದ್ದಾರೆ. ಸಂಪುಟದಲ್ಲಿ ಹನಿ ಟ್ರ್ಯಾಪ್ ಚರ್ಚೆ ಮಾಡಿದರೆ ಏನಾಗುತ್ತೆ ನೋಡೋಣ ಅಂತ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದ್ದಾರೆ. ಉನ್ನತ ಮಟ್ಟದ ತನಿಖೆ ಮಾಡಲು ಸರ್ಕಾರ ಕೂಡ ಸಿದ್ಧವಿದೆ. ಇದರಿಂದ ಪಕ್ಷಕ್ಕೂ ಮುಜುಗರ ಆಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಾತ್ರ ಇದರಲ್ಲಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಡಿಕೆ ಪರ ಬ್ಯಾಟ್ ಬೇಯಿಸಿದ್ದಾರೆ. ಅಸೆಂಬ್ಲಿನಲ್ಲಿ ಕಂಪ್ಲೇಂಟ್ ಬಂದ ತಕ್ಷಣ ಉನ್ನತ ಮಟ್ಟದ ತನಿಖೆನೇ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಅದನ್ನು ಮಾಡ್ತಾರೆ, ತಪ್ಪೇನಿಲ್ಲ. ಇದು ಹಿಂದೆ ಸುಮಾರು ಜನ ಈಗ ಕೇಂದ್ರದ ಮಟ್ಟದವರು ಇದ್ದಾರೆ ಅಂತ ಹೇಳಿದರು. ಅವರು ತನಿಖೆ ಮಾಡಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ. ಮುಖ್ಯಮಂತ್ರಿಯವರು ಅದನ್ನು ಮಾಡ್ತಾರೆ. ಈ ವಿಚಾರಗಳು ಸಾರ್ವಜನಿಕರಲ್ಲಿ ಚರ್ಚೆಗೆ ಬರ್ತಾ ಇರೋದು ತಲೆ ತಗ್ಸುವಂಥ ವಿಚಾರ. ಯಾವ ಜನರು ನಮ್ಗೆ ಮತ ಹಾಕಿದ್ದಾರೆ, ಯಾವ ಜನರು ನಮ್ಮಿಂದ ನಿರೀಕ್ಷೆ ಇಟ್ಟಿದ್ದಾರೆ, ಏನು ಉತ್ತರ ಕೊಡೋಕ್ಕಾಗ್ತದೆ? ನೀವು ಹೇಳ್ದಂಗೆ ಮುಜುಗರ ತಂದಿದೆಯಾ? ಹೌದು, ಮುಜುಗರ ತಂದಿದೆ. ಯಾರು ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ ಇಂಥವರೇ ಈ ಥರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಯಾರ ಹೆಸರು ಕೂಡ ಅವ್ರು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ನಾಯಕರನ್ನು ಇರ್ಬೋದು, ಅವ್ರ ಹೆಸರನ್ನು ನೀವು ಹೇಳೋ ಹಾಗಿಲ್ಲ. ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ಡಿಸಿಎಂ ಡಿ ಕೆ ಶಿವಕುಮಾರ್ ನಕಾರ ವ್ಯಕ್ತಪಡಿಸಿದ್ರು. ಈತ ಎಸ್.ಟಿ. ಸೋಮಶೇಖರ್ ಎಲ್ಲರ ಒಗ್ಗಟ್ಟಾಗಿ ಹನಿ ಟ್ರ್ಯಾಪ್ ಪ್ರಕರಣ ಎದುರಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸರ್, ರಾಜಣ್ಣ ಅವರು ನೀನು ದಾಖಲೆ ಸಲ್ಲಿಸ್ತೀನಿ ಅಂದಿದ್ದು, ಏನು ಸಲ್ಲಿಸಿಲ್ಲ ಸರ್. ಅಂತ ಬರ್ನಿಂಗ್ ಇಶ್ಯೂ ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅದನ್ನು ಫೇಸ್ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಯ್ತು. ಅಂದಾದ ಆಡಳಿತ ಪಕ್ಷದವರೇ ಇವರಿಗೆ ಕೊಟ್ಟಾದ ಮೇಲೂ ಕೂಡ ಮಾಧ್ಯಮದಲ್ಲಿ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ಹೇಳಿದ ಮೇಲೆ ಅನೇಕ ನಾಯಕರುಗಳು ನಾನು ಅಸೆಂಬ್ಲಿಗೆ ಬರೋದಿಲ್ಲ ಇನ್ಮೇಲೆ ಅಂತಕ್ಕಂಥದ್ದು ಹೋದ್ಮೇಲೆ ಅವರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇಷ್ಟೇ. ಸಚಿವರ ಹನಿ ಟ್ರ್ಯಾಪ್ ವಿಚಾರವಾಗಿ ಸುಮಟೋ ಕೇಸ್ ದಾಖಲಿಸಿಕೊಳ್ಳುವಂತೆ ಡಿಜಿಪಿಗೆ ದೂರು ನೀಡಲು ಬಿಜೆಪಿ ಮುಂದಾಗಿತ್ತು. ಆದರೆ ನಿನ್ನೆ ಸಂಜೆ ರಾಜಣ್ಣ ಗೃಹ ಸಚಿವರನ್ನ ಭೇಟಿಯಾಗಿದ್ದ ಹಿನ್ನೆಲೆಯಲ್ಲಿ ದೂರು ನೀಡುವ ನಿರ್ಧಾರದಿಂದ ಹಿಂದೆ ಸರಿದಿದೆ.
ರಾಜಕಾರಣಿಗಳು ನ್ಯಾಯಾಧೀಶರ ಮೇಲೆ ಹನಿ ಟ್ರ್ಯಾಪ್ ಆರೋಪಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾಗೊಂಡಿದೆ. ವಿಚಾರಣೆ ವೇಳೆ ಅರ್ಜಿದಾರ ವಿನಯ್ ಕುಮಾರ್ ಸಿಂಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ನೀವು ಜಾರ್ಖಂಡ್ ಮೂಲದವರು, ಕರ್ನಾಟಕಕ್ಕೂ ನಿಮಗೂ ಏನ್ ಸಂಬಂಧ? ಪೊಲಿಟಿಕಲ್ ನಾನ್ಸೆನ್ಸ್ಗಳನ್ನ ವಿಚಾರಣೆ ನಡೆಸಲು ನಾವಿಲ್ಲಿ ಕೂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಬ್ಯೂರೋ ರಿಪೋರ್ಟ್, TV9.